ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಕೋರ್ತಾ, ಟಿ ಬರೆದು ಎಲಿಜಿಬಲ್ ಆಗಿದ್ದೀರಿ. ಕೆಲವೊಬ್ಬರು ಟಿ ಎಲಿಜಿಬಲ್ ಆಗದೇ ಇರೋರು ಟಿಗೆ ತಯಾರಿಯನ್ನು ಸಹಿತ ಮಾಡ್ತಾ ಇದ್ದೀರಿ. ಅವೆಲ್ಲರ ಕುರಿತು ವಿಸ್ತೃತವಾಗಿರ್ತಕ್ಕಂಥ ವಿಡಿಯೋವನ್ನು ನಾನು ನಿಮಗೆ ಹಾಕಿದ್ದೆ. ಹಾಗಾದರೆ ಟಿ ಕಾಲ್ಫಾರ್ಮ್ ಆಗಿದೆ. ಶಿಕ್ಷಣ ಸಚಿವರು ಕೂಡ ಭಾಳಷ್ಟು ಕಡೆ ನೇಮಕಾತಿ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾನೆ ಇದ್ದಾರೆ. ಬಟ್ ಎಕ್ಸಾಕ್ಟ್ ಡಿಜಿಟ್ ಎಷ್ಟು ಇದ್ದಾವೆ? ಸೊ ಎಲ್ಲರಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಪ್ರಶ್ನೆ ಇದೆ. ಎಷ್ಟು ಸಾವಿರ ಕರೀತಾರೆ? 18,000 ಕರೀತಾರೆ, 28,000 ಕರೀತಾರೆ, 5,000 ಕರೀತಾರೆ, 5,800 ಕರೀತಾರೆ. ಅವೆಲ್ಲವುಗಳಿಗೂ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ GPSTRಗೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಗಳು, PSTRಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಸಹಿತ ನನ್ನಲ್ಲಿದ್ದಾವೆ. ಸೊ ಅವುಗಳನ್ನು ನೀವು ನೋಡ್ಬೋದು ಅಂತ ಹೇಳ್ತಾ, ಇದು ಚಳಿಗಾಲದ ಅಧಿವೇಶನದಲ್ಲಿ ಬಂದಿರತಕ್ಕಂಥ ಬೆಳಗಾವಿಯಲ್ಲಿ 10/12/2020 ಮಾನ್ಯ ಶಿಕ್ಷಣ ಸಚಿವರು ಏನು ಮಾಡಿದ್ದಾರೆ, ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಎಲ್ಲ ವಿಧಾನ ಪರಿಷತ್ತಿನ ಮತ್ತು ಪದವೀಧರ ಕ್ಷೇತ್ರದ ಸದಸ್ಯರುಗಳೊಂದಿಗೆ ಒಂದು ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಸೊ ನಾನು ನಿಮಗೆ ಅವಶ್ಯಕತೆ ಇರತಕ್ಕಂಥ ಮಾಹಿತಿಯನ್ನು ಮಾತ್ರ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆಯನ್ನು ಮಾಡ್ತೀನಿ. ಅದು ಬಂದುಬಿಟ್ಟು ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿರ್ತಕ್ಕಂಥದ್ದು. ಇಲ್ಲಿ ನೋಡಿರ್ಬೋದು, ಥರ್ಡ್ ಪಾಯಿಂಟ್ ಇದೆ. ಏನಿದೆ ಥರ್ಡ್ ಪಾಯಿಂಟ್ ನೋಡಿ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ 7/12/2025 TET ಪರೀಕ್ಷೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ CET ಪರೀಕ್ಷೆಯನ್ನು 5,267 ಕಲ್ಯಾಣ ಕರ್ನಾಟಕ ಮತ್ತು ಇತರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ 5,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಟೋಟಲಿ 10,267 ಕಾಲ್ ಫಾರ್ಮ್ ಆಗ್ತಾ ಇದ್ದಾವೆ. ಭರ್ಜರಿ ನೇಮಕಾತಿ. ಓಕೆ, ಇದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಭಾಳಷ್ಟು PSTR ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. 72 GPSTR ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಒಂದು 200-300 HSTR ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಏನಾಗಿದೆಯಪ್ಪ ಅಂತಂದರೆ, ಯಾವುದು KKದಲ್ಲಿ ಆಲ್ರೆಡಿ ನಮಗೆ ರಿಲೀಸ್ ಸಿಕ್ಕಿದೆ. ಬಟ್ ಇನ್ನು ಈ ನಾನ್ HKದಲ್ಲಿ ಎಷ್ಟು ಡಿವೈಡೇಷನ್ ಮಾಡಿದ್ದಾರೆ ಅಂತ ನೋಡೋಣ. ಇಲ್ಲಿನೂ ಅನ್ನಿಸ್ತಾ ಇದೆ ಹೆಚ್ಚು PSTಯನ್ನು ಕರೀತಾ ಇದ್ದಾರೆ, HSTRನ್ನು ಕರೀತಾ ಇದ್ದಾರೆ. GPSTR ಕರಿಬೋದು, ಬಟ್ ಕೆಲವು ಹುದ್ದೆಗಳು ಇಲ್ಲಿನೂ ಕೂಡ ನಿಮಗೆ ಸಿಗ್ಬೋದು. ಓಕೆನಾ? ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಡಬೇಕಾಗಿತ್ತು ಅಂತಂದರೆ, ಎಷ್ಟು ಶಿಕ್ಷಕರ ನೇಮಕಾತಿಗಾಗಿ ಸರ್ಕಾರ ಮುಂದಾಗಲಿದೆ ಅನ್ನೋದರ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಆಮೇಲೆ ಇನ್ನೂ ಒಂದು ಇದೆ. ಸೊ ಭಾಳ ಜನ ನಮ್ಮ ಶಿಕ್ಷಕರದ್ದು ಈ BE ಮತ್ತು BCom ಮುಗಿಸಿ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ B.Ed ಮಾಡ್ತಾಯಿದ್ರು. ಇಲ್ಲಿದೆ ನೋಡಿ, BCom B.Ed ಇದೆ. ಸೊ ಅವ್ರಿಗೂ ಕೂಡ BCom B.Ed ಅವ್ರಿಗೆ ನೇಮಕಾತಿಯಲ್ಲಿ ಯಾವ ಥರದ ಪ್ರಸ್ತಾವನೆಯನ್ನು ಮಾಡಬೇಕು. ಕೆಲವೊಬ್ಬರು BE ಮಾಡಿನೂ ಕೂಡ ಬಂದಿದ್ದಾರೆ. ಓಕೆನಾ? BE ಇದ್ದಾರೆ, BCom ಇದ್ದಾರೆ. ಸೊ ನಿಮಗೂ ಕೂಡ ಏನಾಗಿದೆ ಅಂದರೆ ಗುಡ್ ನ್ಯೂಸ್ ಇದೆ. ಇವೆಲ್ಲ ಮಾಡಿನೇ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾರೆ. ಡೋಂಟ್ ವರಿ. ಯಾಕಂದರೆ ನೇಮಕಾತಿ ಇರ್ತಕ್ಕಂಥದ್ದು ಹಲವು ವರ್ಷಗಳ ನಂತರ ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಇವೆಲ್ಲ C&Rಗೆ ತಿದ್ದುಪಡಿ ಆಗಬೇಕು. ಎಲ್ಲ C&Rಗೆ ತಿದ್ದುಪಡಿ ಆದ ನಂತರನೇ ನಿಮ್ಮ ನೇಮಕಾತಿಯನ್ನು ನಡೀತದೆ ಅಂತ ಹೇಳ್ತಾ, ಒಟ್ಟಾರೆ ನಾನ್ HKದಲ್ಲಿ 5,000, HKದಲ್ಲಿ 5,267 ಶಿಕ್ಷಕರ ನೇಮಕಾತಿ ನಡೀತದೆ. ಸೊ ಚೆನ್ನಾಗಿ ಓದ್ಕೊಡ್ರಿ. ನಿಮ್ಮ ಎಕ್ಸಾಮ್ ತಯಾರಿ ಇನ್ನಷ್ಟು ಆಗಲಿ. ನಮ್ಮ ವಿಡಿಯೋಗಳು ನಿಮಗೆ ಸಿಗ್ತವೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.